ಕೈ ಶಾಸಕ ಶರತ್ ಬಚ್ಚೇಗೌಡರಿಗೆ ಬಂಪರ್ ಲಾಟರಿ ಲಭಿಸಿದೆ. ಸಹಕಾರ ಕ್ಷೇತ್ರದ ಚುಕ್ಕಾಣಿ ಹಿಡಿತಾರ ಶರತ್ ಬಚ್ಚೇಗೌಡ. ಕಾವೇರಿದ ಕೋಆಪರೇಟಿವ್ ಫೆಡರೇಷನ್ ಎಲೆಕ್ಷನ್ ಕಾವು. ಅಧ್ಯಕ್ಷ ಸ್ಥಾನಕ್ಕೆ ಶರತ್ ಬಚ್ಚೇಗೌಡ ಹೆಸರು ಮುನ್ನೆಲೆಗೆ ಬಂದಿದೆ. ಈಗ ಕಾವೇರಿದ ಕೋಆಪರೇಟಿವ್ ಫೆಡರೇಷನ್ ಎಲೆಕ್ಷನ್ ಕಾವು. ಅಧ್ಯಕ್ಷ ಸ್ಥಾನಕ್ಕೆ ಶರತ್ ಬಚ್ಚೇಗೌಡ ಹೆಸರು ಮುನ್ನೆಲೆಗೆ ಬಂದಿದೆ. ಈಗ ಬಂಪರ್ ಲಾಟ್ರಿ ಶರತ್ ಬಚ್ಚೇಗೌಡ ಅವರಿಗೆ. ಶರತ್ಗೆ ಕೊಟ್ಟ ಮಾತನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಉಳಿಸಿಕೊಳ್ತಾರಾ ಅನ್ನೋ ಪ್ರಶ್ನೆ ಎದ್ದಿದೆ. ಈಗ ಸಹಕಾರ ಕ್ಷೇತ್ರದ ನಿಯಂತ್ರಣಕ್ಕೆ ಸಿಎಂ ಡಿಕೆಶಿ ಮಾಸ್ಟರ್ ಪ್ಲಾನ್ ಹಾಕಿದ್ದಾರೆ. 78 ಪ್ರತಿನಿಧಿಗಳ ಆಯ್ಕೆ, ಅಧ್ಯಕ್ಷ ಗಾದಿಗೆ ಹೊಸ ಲೆಕ್ಕಾಚಾರವನ್ನ ಡಿಕೆ ಶಿವಕುಮಾರ್ ಅವರು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ಸ್ಥಳೀಯ ಡಿಸಿಸಿ ಬ್ಯಾಂಕ್ಗಳಿಂದ ಕೆಲವರ ಆಯ್ಕೆಯಾಗಿದೆ. ಉಳಿದ 13 ಪ್ರತಿನಿಧಿಗಳ ಆಯ್ಕೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಕಸರತ್ತನ್ನ ನಡೆಸಿದಾರಂತೆ. ಪಕ್ಷ ಭೇದ ಮರೆತು ಸಹಕಾರ ಕ್ಷೇತ್ರ ಬಲಪಡಿಸಲು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಂತೆ. ಸದ್ಯ ಜೆಡಿಎಸ್ನ ಜಿಟಿ ದೇವೇಗೌಡರ ಕೈಯಲ್ಲಿದೆ ಅಧ್ಯಕ್ಷದ ಪಟ್ಟ. ಜಿಟಿಡಿ ಬಳಿಕ ಶರತ್ ಬಚ್ಚೇಗೌಡರಿಗೆ ಪಟ್ಟ ಕಟ್ಟುವ ಬಗ್ಗೆ ಚರ್ಚೆ ನಡೀತಾ ಇದೆ. ಕೈ ಶಾಸಕ ಶರತ್ ಬಚ್ಚೇಗೌಡ ಅವರಿಗೆ ಅಬ್ಬಬ್ಬ ಲಾಟ್ರಿ. ಸಹಕಾರ ಕ್ಷೇತ್ರದ ಚುಕ್ಕಾಣಿ ಹಿಡಿಯಲಿದ್ದಾರಾ ಹಾಗಾದ್ರೆ ಬಚ್ಚೇಗೌಡ ಅವರು? ಶರತ್ಗೆ ಕೊಟ್ಟ ಮಾತನ್ನ ಡಿಕೆ ಶಿವಕುಮಾರ್ ಅವರು ಉಳಿಸಿಕೊಳ್ತಾರಾ ಅನ್ನೋದು ಸದ್ಯದ ಮಾತು. ಈಗ ಕಾವೇರಿದ ಕೋಆಪರೇಟಿವ್ ಫೆಡರೇಷನ್ ಎಲೆಕ್ಷನ್ ಕಾವು. ಅಧ್ಯಕ್ಷ ಸ್ಥಾನಕ್ಕೆ ಶರತ್ ಬಚ್ಚೇಗೌಡ ಹೆಸರು ಈಗಾಗಲೇ ಮುನ್ನೆಲೆಗೆ ಬಂದಿದೆ ಅಂತೆ. ಶರತ್ಗೆ ಕೊಟ್ಟ ಮಾತನ್ನ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಉಳಿಸಿಕೊಳ್ತಾರಾ? ಕಾದ್ ನೋಡಬೇಕಾಗಿದೆ. ಸಹಕಾರ ಕ್ಷೇತ್ರದ ನಿಯಂತ್ರಣಕ್ಕೆ ಸಿಎಂ ಡಿಕೆಶಿ ಅವರು ಮಾಸ್ಟರ್ ಪ್ಲಾನ್ ಮಾಡಿದಂತೆ ಕಾಣ್ತಾ ಇದೆ. 78 ಪ್ರತಿನಿಧಿಗಳ ಆಯ್ಕೆ, ಅಧ್ಯಕ್ಷ ಗಾದಿಗೆ ಹೊಸ ಲೆಕ್ಕಾಚಾರ. ಈಗಾಗಲೇ ಬೆಂಗಳೂರಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿರುವಂಥ ಡಿಕೆ ಶಿವಕುಮಾರ್ ಅವರು ನಾಳೆ ಹೈಕಮಾಂಡ್ ವರಿಷ್ಠರ ಮುಂದೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಮಾತುಕತೆಯನ್ನು ನಡೆಸಲಿದ್ದಾರಂತೆ. ಅದಾದ ನಂತರದಲ್ಲಿ ಮರಳಿ ಬೆಂಗಳೂರಿಗೆ ಬಂದ ನಂತರ ಶರತ್ ಬಚ್ಚೇಗೌಡ ಅವರಿಗೆ ಲಾಟ್ರಿ ನೀಡ್ತಾರಾ ಡಿಕೆ ಶಿವಕುಮಾರ್ ಅವರು ಅನ್ನೋದು ಸದ್ಯದ ಕುತೂಹಲ. ಸದ್ಯ ಜೆಡಿಎಸ್ನ ಜಿಟಿ ದೇವೇಗೌಡರ ಕೈಯಲ್ಲಿದೆ ಈ ಒಂದು ಪಟ್ಟ. ಜಿಟಿಡಿ ಬಳಿಕ ಶರತ್ ಬಚ್ಚೇಗೌಡರಿಗೆ ಪಟ್ಟ ಕಟ್ಟುವ ಬಗ್ಗೆ ಈಗ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೈ ಶಾಸಕ ಶರತ್ ಬಚ್ಚೇಗೌಡ ಅವರು ಅಧ್ಯಕ್ಷ ಸ್ಥಾನಕ್ಕೀಗ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಶರತ್ಗೆ ಕೊಟ್ಟ ಮಾತನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಉಳಿಸಿಕೊಳ್ತಾರ? ಕಾದು ನೋಡಬೇಕಾಗಿದೆ. ಮಣಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಾಮ್. ಈಗ ಶರತ್ ಬಚ್ಚೇಗೌಡ ಅವರಿಗೆ ಬಂಪರ್ ಲಾಟ್ರಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಕೊಟ್ಟಂತ ಆ ಒಂದು ಮಾತನ್ನ ಉಳಿಸಿಕೊಳ್ತಾರಾ? ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತವಾಗ್ಲು ಕಾರ್ತಿಕ್, ಏನೊಂದು ಸಚಿವ ಸಂಪುಟದ ವಿಸ್ತರಣೆಯ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡಗೆ ಒಂದು ಆವೇಶ ಒಂದು ಮಾತು ಕೊಟ್ಟಿದ್ರು ಡಿಕೆ ಶಿವಕುಮಾರ್ ಅವರು. ಈ ಒಂದು ಮಾತು ಉಳಿಸ್ಕೊಳ್ತಾರ ಇಲ್ಲ ಅನ್ನೋದು ಈಗ ನಡೆಯುವಂತ ಏನು ಒಂದು ಚುನಾವಣೆಯಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಏನು ಇನ್ನು ಒಂದು ಮುಂದುವರೆದ ಭಾಗವಾಗಿ ಏನು ಇದು ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ವಿಚಾರದಲ್ಲಿ ಈ ಒಂದು ಮಾತು ನೆರವೇರಿಸ್ತಾರ ಇಲ್ಲ ಅನ್ನೋದು ನೋಡ್ಬೇಕಾಗುತ್ತೆ. ಈಗಾಗಲೇ ಬಹುತೇಕ ಏನು ಜಿಟಿ ದೇವೇಗೌಡರು ಒಂದು ಅಧ್ಯಕ್ಷರಾಗಿರುವಂತ ಒಂದು ಸ್ಥಾನಕ್ಕೆ ಒಂದು ಶರತ್ ಬಚ್ಚೇಗೌಡರನ್ನ ನೇಮಕ ಮಾಡ್ಕೊಳ್ತಾರೆ ಅನ್ನೋದು ಹಲವಾರು ವಿಚಾರಗಳಲ್ಲಿ ಒಂದು ವಿಷಯ ಗೊತ್ತಾಗುವಂಥದ್ದು. ಇನ್ನು ಮುಂದುವರೆದ ಭಾಗವಾಗಿ ಏನೋ ಒಂದು ಸಚಿವ ಸಂಪುಟ ವಿಸ್ತರಣೆ ಮಾಡುವಂತ ಖಾತೆ ಹಂಚಿಕೆಯ ವಿಚಾರದಲ್ಲಿ ಬಹುತೇಕ ಫೈನಲ್ ಸ್ಥಾನದಲ್ಲಿದ್ದಂತ ಶರತ್ ಬಚ್ಚೇಗೌಡರಿಗೆ ಒಂದು ಸ್ಥಾನ ಹೊರಗೆ ಬರುತ್ತಾ ಅನ್ನುವಂಥದ್ದು ಕುತೂಹಲ ಮೂಡಿಸಿರುವಂಥದ್ದು. ಬಹುತೇಕ ಏನು ಎಲ್ಲ ಆಯಾಮಗಳಲ್ಲಿ ಶರತ್ ಬಚ್ಚೇಗೌಡರು ಈ ಒಂದು ವಿಚಾರಕ್ಕೆ ಸ್ಪರ್ಧೆ ನೀಡುವಂತ ನಿಟ್ಟಿನಲ್ಲಿ ಮತ್ತೆ ಈ ಒಂದು ಸ್ಥಾನಕ್ಕೆ ಫಿಟ್ ಆಗಿರುವಂತ ವ್ಯಕ್ತಿ ಅನ್ನುವಂಥದ್ದು ಮೆರವಣಿಗೆ ಕಂಡು ಬರ್ತಾ ಇರುವಂಥದ್ದು. ಬಹುತೇಕ ಈ ಎಲ್ಲ ಆಯಾಮಗಳಲ್ಲಿ ಏನು ಈ ಫೆಡರೇಷನ್ ಚುನಾವಣೆ ಇದೆ, ಈ ಫೆಡರೇಷನ್ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿರೋದು ಹಾಗೂ ಮುಂದುವರೆದ ಭಾಗವಾಗಿ ಏನೋ ಒಂದು ಹೊಸಕೋಟೆಯಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಆಯೋಜನೆ ಮಾಡಿದಂತ ಏನು ಶರತ್ ಬಚ್ಚೇಗೌಡರು ಇವತ್ತು ದಿಢೀರ್ ಅಂತ ಒಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಲಿಕ್ಕೆ ಹೊರಟಿರುವಂತದ್ದು 10 ನಮ್ಮಗಳಿಗೆ ಎಡಮಾಡಿಕೊಡುವಂಥದ್ದು. ಏನು ಈ ಒಂದು ಫೆಡರೇಷನ್ ಚುನಾವಣೆಗೆ ಶರತ್ ಬಚ್ಚೇಗೌಡರು ಹೆಸರು ಫೈನಲ್ ಆಗುತ್ತೆ ಅನ್ನುವಂಥದ್ದು ಬಲವಂತಗಳ ಮಾಹಿತಿ ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂಥದ್ದು. ಒಟ್ಟಾಗಿ ಶರತ್ ಬಚ್ಚೇಗೌಡರಿಗೆ ಸಿಹಿ ಸುದ್ದಿಯಾಗಿ ಮಾರ್ಪಟ್ಟಿರುವಂತ ಏನು ಈ ವಿಚಾರ ತುಂಬಾ ಖುಷಿ ತಂದಿರುವಂತ ಕಾರ್ಯಕರ್ತರಿಗೆ ಎಲ್ಲೋ ಒಂದ್ ಕಡೆ ನಿರಾಸೆ ಹೊಂದಿದಂತ ಶರತ್ ಬಚ್ಚೇಗೌಡರಿಗೆ ಅಂತರ್ಯ ತುಂಬುವಂತ ಮತ್ತೆ ಪಕ್ಷ ಸಂಘಟನೆಗೆ ಬಲಪಡಿಸುವಂತ ನಿಟ್ಟಿನಲ್ಲಿ ಈ ಒಂದು ಹುದ್ದೆ ಸಾಕ್ಷಿ ಆಗುತ್ತಾ ಅಂತ ಕಾದು ನೋಡಬೇಕಾಗಿದೆ ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಮು. ಇನ್ನು ಕೈ ಶಾಸಕ ಶರತ್ ಬಚ್ಚೇಗೌಡ ಅವರಿಗೆ ಇದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಸಹಕಾರ ಕ್ಷೇತ್ರದ ಚುಕ್ಕಾಣಿ ಹಿಡಿತಾರ ಹಾಗಾದ್ರೆ
ಶರತ್ ಬಚ್ಚೇಗೌಡ ಅವರು. ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಕೆಲವೊಂದಿಷ್ಟು ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಇವೆಲ್ಲ ಕೆಲಸಗಳ ಮಧ್ಯೆ ಕೊಟ್ಟ ಮಾತನ್ನು, ಶರತ್ ಬಚ್ಚೇಗೌಡ ಅವರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರಾ? ಹೊಸಕೋಟೆ ಶಾಸಕರಾದಂಥ ಶರತ್ ಬಚ್ಚೇಗೌಡ ಅವರು ರಾಜ್ಯದ ವಿವಿಧ ಭಾಗಗಳಿಂದ ಒಟ್ಟು 28 ಪ್ರತಿನಿಧಿಗಳ ಆಯ್ಕೆ ನಡೆಯಲಿದ್ದು, ಈಗಾಗಲೇ ಸ್ಥಳೀಯ DCC ಬ್ಯಾಂಕ್ಗಳಿಂದ ಕೆಲವರು ಆಯ್ಕೆಯಾಗಿದ್ದಾರೆ. ಹಾಗಾದರೆ ಮುಂದಿನ ದಿನಗಳಲ್ಲಿ DK ಮಾಸ್ಟರ್ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ? ಕಾದು ನೋಡಬೇಕಾಗಿದೆ.